ಎಲವೋ ಅಂಜು ಮುರುಕ ವಿಷ್ಣು ಹೇಳಿರುವೆ ವೇಗಮ ಯುದ್ಧಕ್ಕೆ ಹೇಳಿರುವೆಯೋ ಮಲೊಂದು ಎಲವೋ ದೈತ್ಯ ದಾನವ ಭವಯೂ ನಮ್ಮಿಂದಲೇ ಸಮರವೂ ನಮ್ಮ ಮೇಲೆಯೇ ಬಾ ಯುದ್ಧಕ್ಕೆ ಬಿಗಿರಂಪಾಶರಿಯ ಹೀಗಿದು ಈ ರಣೋಂಗಣದಿ ಗೆಲ್ದೆ ನಿಲ್ಲೈ ಕಡುಗ ಜಲಂಧರರೇ ನಿಲ್ಲೈ ಕಡುಗ ಜಲಂಧರನೇ ರಣದೋ ನಿನ್ನ ಯಶಿನವ ಆಹುತಿ ಕೊಡುವೆ ಎಲವೋ ಹೇಳಿಯೇ ದಾನವ ದ್ವೇಷಿಯೇ ನಿನ್ನ ಡಂಬದ ನುಡಿಗೆ ಎದುರುವೇನೆ ಎಲವೋ ದೈತ್ಯ ಅಂದ್ರ ಎದ್ದರೆ ಕಾಳು ಇಡುವುದು ಬಗ್ಗಿದರೆ ಜುಟ್ಟು ಇಡುವುದು ಇದೇ ತಾನೇ ನಿಮ್ಮ ಕುಲ ಘನತೆ ಗೌರವ ಸಿದ್ಧನಾಗು ಇದ್ದಕ್ಕೆ ಬಾ ನಿನ್ನ ಅವಿವೇಕಕ್ಕೆ ತಕ್ಕ ಫಲ. ಜೀವನನ್ನು ಒದಿಸೋಣವೆಂದರೆ ಈತನಿಗೆ ಧನವಾದವರಿಂದಲೇ ಈತನಿಗೆ ಮರಣ ಇರಲಿ. ಕೆಲವೋ ದೈತ್ಯಂದ್ರ ಈಗ ಸಿದ್ಧರಾಗಿರುವರು ಕೆಲವೋ ದೈತ್ಯದಾನಂದ್ರ ಮೆಚ್ಚಿದೆ ಈ ನಿನ್ನ ಪರಾಕ್ರಮಕ್ಕೆ. ನಿನಗೆ ಯಾವ ಬರಬೇಕೆಂದು ಕೇಳು, ನಾನು ಈಗಲೇ ಕೇಳುತ್ತೇನೆ. ಈಗ ದಾರಿಗೆ ಬಂದೆಯಾ? ನೀನು ನನಗೆ ವರವನ್ನು ಕೊಡುವುದಾದರೆ ಇನ್ನು ಮುಂದೆ ನೀನು ನನ್ನ ಅರಮನೆಯಲ್ಲಿರಬೇಕು. ಎಲ್ಲ ಉಪಚಾರವನ್ನು ನಾನು ಮಾಡುವೆನು. ಇವನ ಪತ್ನಿ ಬೃಂದಾದೇವಿ ಮಹಾಪತಿವ್ರತೆ ಇರಲಿ. ದಾನವೇಂದ್ರ, ನೀನಿನ್ನು ಅರಮನೆಗೆ ರೆಡಿ. ನಾನು ಯಥಾಕಾಲ ನಿನ್ನಲ್ಲಿ ಬಂದು ಸೇರುವೆನು. ಆಗಬಹುದು. ನಾರಾಯಣ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಈ ಜಗ ಒಂದು ನಾಟಕ ಮಂದಿರ, ಈ ಜಗ ಒಂದು ನಾಟಕ ಮಂದಿರ, ನೀನೆ ಅದರ ಸೂತ್ರವಯ್ಯ. ನಾರಾಯಣ ನೀನೆ ಅದರ ಸೂತ್ರವಯ್ಯ. ನೀ ನಾಡಿಸಿದಂತೆ ಆಡುವರಯ್ಯ, ನೀನಾಡಿಸಿದಂತೆ ಆಡುವರಯ್ಯ. ಲೀಲಾಮಯನು ನೀನೇನಯ್ಯ, ಲೀಲಾಮಯನು ನೀನೇನಯ್ಯ. ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ದೇವ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ.
ವಿಷ್ಣುವಿನ ವಿಜಯವನ್ನು ನಿರೀಕ್ಷಿಸಿದ ಅಮರರಿಗೆ ಆಶಾಭಂಗವಾಯಿತಲ್ಲ. ಆ ಬೃಂದಾದೇವಿಯು ಇನ್ನಂತಹ ಭಾಗ್ಯವತಿಯು ನಾನು ಮಾತ್ರ ಕಾಣನಲ್ಲ. ಇರಲಿ, ನಾನೀಗಲೇ ಪರಮಾತ್ಮನ ಸನ್ನಿಧಾನಕ್ಕೆ ಹೋಗುವೆನು. ನಾರಾಯಣ ನಾರಾಯಣ. ಈ ಜಗ ಒಂದು ನಾಟಕ ಮಂದಿರ, ಈ ಜಗ ಒಂದು ನಾಟಕ ಮಂದಿರ, ನೀನೆ ಅದರ ಸೂತ್ರವಯ್ಯ, ನೀನೆ ಅದರ ಸೂತ್ರವಯ್ಯ, ನೀನಾಡಿಸಿದಂತೆ ಆಡುವರಯ್ಯ, ನೀನಾಡಿಸಿದಂತೆ ಆಡುವರಯ್ಯ, ಲೀಲಾಮಯನು ನೀನೇನಯ್ಯ, ಲೀಲಾಮಯನು ನೀನೇನಯ್ಯ, ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ ದೇವ, ಶ್ರೀಧರ ಕೇಶವ ನಾರಾಯಣ, ನಾರಾಯಣ ನಾರಾಯಣ. ನಾಮವಿಂದು ವಿಫಲವಾಯ್ತೆ, ಪ್ರೇಮಮೂರ್ತಿಯಂ ಪರಿಮ ನಾಮವಿಂದು ವಿಫಲವಾಯ್ತೆ, ಸಮರವಿಂದು ದಂಡಹರಣಿ ಪಪಹಾರಿಣಿ ಕಾಂತ ಪಪಹಾರಿಣಿ ಕಾಂತ ಪಪಹಾರಿಣಿ ಕಾಂತ ಪಪಹಾರಿಣಿ ಪಪಹಾರಿಣಿ. ಸಮಾಧಾನ ವಿಫಲವಾಯಿತು, ಸಮರದಂಡರಣಿ ಪಪಹಾರಿಣಿ ಕಾಂತೆ ಪಪಹಾರಿಣಿ ಕಾಂತೆ ಪಪಹಾರಿಣಿ ಕಾಂತೆ ಪಪಹಾರಿಣಿ ಪಪಹಾರಿಣಿ. ಸ್ವಾಮಿ, ದಾನವಧ್ವಂಸಿ ನೀವೇ ಅಲ್ಲವೇ? ನೀವೇನೋ ಅಪರಿಮಿತ ಪರಾಕ್ರಮಿ ಎಂತಲೋ, ದಾನವಧ್ವಂಸಿ ಎಂತಲೋ, ಆ ಪರಾಕ್ರಮಿಯು ಸಾಹಸಿಯೂ ಆದ ನನ್ನ ತಮ್ಮ ಜಲಂಧರನನ್ನು ಬಡಿದು ಹಾಕುವಿನೆಂತಲೋ ಜಂಬ ಕೊಚ್ಚಿಕೊಂಡರಲ್ಲ. ನೋಡಿದಿರಾ ಹೇಗಾಯಿತು ನಿಮ್ಮ ಗತಿ? ನನ್ನ ತಮ್ಮನನ್ನು ಎದುರಿಸಲು ಹೋಗಿ ನೀವೇ ಎದುರುಕೊಂಡಂತಾಯ್ತಲ್ಲ. ಎಲೆ ಚಂಚಲೆ, ನೋಡ್ರಿಯ ನಿನಗಾಗಲೇ ಎಂತಹ ಗರ್ವ. ನಿನ್ನ ನೆರವಿನಿಂದನೇ ಆತನನ್ನು ಒಲಿಸದೆ ಬಿಟ್ಟು ಬಂದಿರುವನಷ್ಟೇ ದೇವಿ. ದೇವಿ, ಭ್ರಮೆಯಾನಂದವೇ ಲೋಕ, ಮದಿಸಿದ ಜನರ ಮದಿಸಿದ ಜನರ ತಿಳಿಯುವೆ ಭೂಗತ, ಕಾಂತೆ ಮರುಗುವೆ ಏಕೆ.
ಸಖಿ ಕಾಂತೆ ಮರುಗುವೆಯೇ ದ್ವೇಷದಿ ಸಮರವ ರಕ್ತವ ಹರಿದೆ ರಮ್ಯಾನಂದಮಯವೀ ಲೋಕ ಪ್ರಿಯ ಸಖಿ ಕಾಂತೆ ಕಲುಷಿತ ಸುಡುವೆ ಪ್ರಿಯ ಸಖಿ ಕಾಂತೆ ಕಲುಷಿತ ಸುಡುವೆ ಸಮರದಿ ದೇಶದಿ ರಕ್ತವ ಹರಿದೆ ದೇಶದಿ ಸಮರದಿ ರಕ್ತವ ಹರಿದೆ ಮಾಡಿದ ಪಂಥಕ್ಕೆ ಊಡುವೆ ಚಂದ್ರ ಮಾಡಿದ ಪಂಥಕ್ಕೆ ಊಡುವೆ ಚಂದ್ರ ಅಸುರರ ವಿಜಯ ಅಸುರರ ವಿಜಯ ರೈತರ ಪತನ ಅಸುರರ ವಿಜಯ ದೈತರ ಪತನ ಅಂದಿಗೆ ಧರ್ಮದ ಉದಯ ನಮ್ಮಿಂದ ಅಂದಿಗೆ ಧರ್ಮದ ಉದಯ ನಮ್ಮಿಂದ ರಮ್ಯಾನಂದಮಯ ಪರಮಾತ್ಮ ಇದು ನಮಸ್ಕರಿಸುವೆನು. ತಾಯಿ ಜಗನ್ಮಾತಾ ಇದು ನಿನಗೂ ಶರಣು. ಶ್ರೇಯೋಸ್ಸು. ನಾರದ ಬಾ ಕುಳಿತುಕೋ. ಬಂದ ವಿಚಾರವೇನು? ಪರಮಾತ್ಮ, ಆ ಜಲಂಧರನೊಡನೆ ಸಮರಕ್ಕೆ ನಿಂತ ನಿನ್ನ ವಿಜಯವನ್ನು ನಿರೀಕ್ಷಿಸಿದ್ದ ಅಮರರಿಗೆ ಆಶಾಭಂಗವನ್ನುಂಟು ಮಾಡಿದ ಕಾರಣವೇನೆಂಬುದನ್ನು ತಿಳಿದು ಹೋಗಲು ಬಂದೆನು ದೇವ. ನಾರದರೆ, ಕಾರಣವಿನ್ನೇನು? ಪ್ರಬಲ ಪರಾಕ್ರಮಿಯಾದ ನನ್ನ ತಮ್ಮನನ್ನು ಗೆಲ್ಲಲು ಕೈಯಿಂದ ಆಗದಿರುವುದೇ ಕಾರಣ. ತಾಯಿ, ಪರಮಾತ್ಮನ ಕೈಯಿಂದ ಆಗದಿರುವ ಕಾರ್ಯವುದೇ ತಾಯಿ. ಇಲ್ಲದಿದ್ದರೆ ಆತನಿಗೆ ಸೋತು ಬರುತ್ತಿದ್ದರೆ ಇವರು ಸೋಲಲಿಲ್ಲ ತಾಯಿ, ಆತನಿಗೆ ಪ್ರಾಣದಾನ ಮಾಡಿ ಬಂದರಷ್ಟೇ. ಅದೇ ಅವನಿಗೆ ಅದರಿ ಬಳುವಳಿ ಕೊಟ್ಟಂತಾಗಿರುವುದಲ್ಲವೇ ಪೂಜ್ಯರೇ? ನಾರದ, ನಾನು ಅವರೊಡನೆ ಯುದ್ಧಕ್ಕೆ ಹೊರಟಾಗ ಈ ಹಿಂದಿರೆಯು ಏನೊಂದು ಪ್ರಾರ್ಥಿಸಿಕೊಂಡ್ರು ನೀನು ಕೇಳು. ಓಹೋಹೋ, ನೀವು ಸೋತದ್ದಕ್ಕೆ ಇದು ಒಂದು ಕಾರಣವೇ? ನಾನು ಸೋಲಲಿಲ್ಲ ದೇವಿ, ನಿನಗೆ ಕೊಟ್ಟ ಮಾತಿನಂತೆ ಆತನಿಗೆ ಪ್ರಾಣದಾನ ಮಾಡಿದನಷ್ಟೇ. ಜಗನ್ಮಾತಾ, ನಿನ್ನ ಪತಿಯು ನಿನ್ನ ತಮ್ಮನ ಮೇಲೆ ಸ್ವಯಂ ಸೋಲನ್ನೊಪ್ಪಿಕೊಳ್ಳಲು ಮತ್ತೊಂದು ಕಾರಣವಿರುವುದೆಂದು ನನಗನಿಸುತ್ತಿರುವುದು ತಾಯಿ. ಆ ವಿಚಾರವೇ ಅವಳಿಗೆ ತಿಳಿದಿಲ್ಲ ನಾರದರೆ. ಅಂತಹ ವಿಚಾರವೇನು ನಾರದರೆ? ತಾಯಿ, ಆ ಜಲಂಧರನ ಶ್ರೇಯಸ್ಸಿಗೆ ಕಾರಣ ಆತನ ಪತ್ನಿಯಾದ ಬೃಂದಾದೇವಿಯು. ಆಕೆ ಮಹಾದೈವ ಭಕ್ತಳು, ಹೆಚ್ಚಿನದಾಗಿ ಪ್ರತಿವ್ರತ ಶಿರೋಮಣಿಯೂ ಆದುದರಿಂದ ತಾಯಿ. ಕೇಳಿದೆಯಾ ಮನೋಹರೇ? ಏನು? ಅವಳಂತಹ ಪತಿವ್ರತ ಶಿರೋಮಣಿಯೇ? ಅವಳ ಹೌದು ತಾಯಿ. ಪಾತಿವ್ರತ್ಯವನ್ನು ಭಂಗಪಡಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ಸಕಲ ಕಲಾ ವಲ್ಲಭನಿಗೆ ಇದು ಅಸಾಧ್ಯವೇ ಸ್ವಾಮಿ? ಆ ಕಾರ್ಯವು ಪರಮಾತ್ಮನ ಕೈಯಿಂದ ಸಾಧ್ಯವಾದರೂ ಆಗಬಹುದು. ಹೋಗಲೇ ಬಿಡಿ, ಆ ವಿಚಾರ ನನಗೆ ತಕ್ಕೆ ಅಲ್ಲವೇ ಪರಮಾತ್ಮ? ಸರಿಯಾಗಿ ಹೇಳಿದೆ ನಾರದ. ನಾನು ಆ ಜಲಂಧರನಿಗೆ ಕೊಟ್ಟ ವರದಂತೆ ನಾನು ಆತನ ಅರಮನೆಯಲ್ಲಿರಬೇಕಂತೆ. ನೀನು ನನ್ನೊಡನೆ ಬಂದರೆ ಆ ಕಾರ್ಯವು ಆದರೂ ಆಗಬಹುದು ಪರಮಾತ್ಮ. ದೇವಿ, ನೀನಿನ್ನು ಹಂತಪುರಕ್ಕೆ ನಡಿ, ನಾನು ಆ ಕಾರ್ಯವನ್ನು ನೋಡಿಬಿಡ್ತೇನೆ. ಹಾಗೇ ಆಗಲಿ ಸ್ವಾಮಿ. ಹೂಡುವೆ ತಂತ್ರವನು ನಾನು, ಧರಿಸುವೆ ವೇಷವನು. ಹೂಡುವೆ ತಂತ್ರವನು ನಾನು, ಧರಿಸುವೆ ವೇಷವನು. ತರುಣಿಯ ಕೋರಿಕೆ ನಡೆಸಲು ಎಂದು, ತರುಣಿಯ ಕೋರಿಕೆ ನಡೆಸಲು ಎಂದು ಧರಿಸುವೆ ವೇಷವನು ನಾನು, ಹೂಡುವೆ ತಂತ್ರವನು. ನಾರದ, ಪರಮಾತ್ಮ,
ನಾವು ಇನ್ನು ಆ ಜಲಂಧರಪುರಕ್ಕೇನೋ ಬಂದಂತಾಯಿತು. ಇನ್ನು ಮಹಾಪತಿವ್ರತೆಯಾದ ಬೃಂದಾದೇವಿಯ ಪಾತಿವ್ರತ್ಯಕ್ಕೆ ಭಂಗ ತರುವುದೇನೆಂಬುದೇ ನನಗೆ ತಿಳಿಯಲಾಗಿದೆ. ಏನಾದರೂ ಉಪಾಯವಿದೆಯೇ ನಾರದ? ದೇವ, ಸರ್ವಜ್ಞನಾದ ನಿನಗೆ ತಿಳಿಸುವ ವಿಚಾರವಿರುವುದೇ ದೇವ. ನೀನೀಗ ಅದೃಶ್ಯನಾಗಿ ಅರಮನೆಯನ್ನು ಪ್ರವೇಶಿಸಿ ನಾನು ಉಪಾಯವನ್ನು ಹೂಡಿ ಆ ಜಲಂಧರನನ್ನು ಲೋಕಾಂತರ ಪ್ರಯಾಣಕ್ಕೆ ಕಳಿಸುವೆನು. ನೀನು ಮಾಯಾ ಜಲಂಧರನಾಗಿ ಆ ಬೃಂದೆಯ ಅಂತಃಪುರವನ್ನು ಪ್ರವೇಶಿಸು. ಪತಿಯ ಸಾನ್ನಿಧ್ಯ ಮತ್ತು ಮೋಹಸ್ಪರ್ಶವಿಲ್ಲದೆ ಆಕೆಯು ಪರಿತಪಿಸುತ್ತಳು. ಮುಂದಿನ ಕಾರ್ಯವನ್ನು ಸರ್ವಜ್ಞನಾದ ನೀನೇ ಆಲೋಚಿಸು ದೇವ. ಆಹಾ, ಒಳ್ಳೆಯ ಉಪಾಯ ನಾರದ, ಒಳ್ಳೆಯ ಉಪಾಯ. ದುಷ್ಟ ಶಿಕ್ಷಣೆ, ಶಿಷ್ಟರ ರಕ್ಷಣೆಯಾಗಬೇಕಾದರೆ ಈ ಮಾರ್ಗವನ್ನು ಅನುಸರಿಸಲೇಬೇಕು. ನಡೆ, ಈಗಲೇ ಹೋಗೋಣ. ಆಗಬಹುದು ಪರಮಾತ್ಮ. ನೋಡಿದ್ಯಾ ನಾವು ದೈತ್ಯ ದಾನವರಿಗೆ ಮೋಸ ಮಾಡಿದ ಆ ದೇವೇಂದ್ರನಿಗೂ ವಿಷ್ಣುವಿಗೂ ಎಂತಹ ಶಿಕ್ಷೆ ಆಯಿತು. ದಾನವೇಂದ್ರ, ಆ ಇಂದ್ರನ ವಿಚಾರ ಆಗಿರಲಿ. ಇದುವರೆಗೂ ಆ ವಿಷ್ಣುವನ್ನು ಗೆದ್ದವರೇ ಇರಲಿಲ್ಲ. ಆ ಇಂದ್ರನಿಗೂ ಇಂದ್ರನ ಪಕ್ಷವನ್ನು ವಹಿಸಿದ ವಿಷ್ಣುವಿಗೂ ತಕ್ಕ ಶಿಕ್ಷೆಯಾಯಿತು. ಅದಿರಲಿ, ಅವನ ಬಳಿಯಿದ್ದ ಸರ್ವಸ್ವವನ್ನು, ದಿವ್ಯ ಸಭೆಯ ಗಂಧರ್ವರನ್ನು, ಅಪ್ಸರೆಯನ್ನು ಪಡೆದೆ ನೀನೇ ಧನ್ಯ. ಇದರಲ್ಲಿ ಸಂದೇಹವಿಲ್ಲ. ಆ ಜ್ಞಾನ ಗಂಧರ್ವ ಅಪ್ಸರೆಯರೆಂದಿದ್ದಕ್ಕೆ ಜ್ಞಾಪಕಕ್ಕೆ ಬಂತು. ಅಂದು ನಂದನವನ ಪ್ರಾಂತ್ಯದಲ್ಲಿ ಬರುತ್ತಿರುವಾಗ ಒಬ್ಬ ಲಾವಣ್ಯವತಿಯು ತನ್ನ ಅಂಗ ಸೌಷ್ಠಗಳಿಂದ ನನ್ನನ್ನು ಮಾರಣ ಗುರಿಗೆ ತಳ್ಳಿದಳು. ಅದು ನಿನಗೆ ಗೊತ್ತಿಲ್ಲ. ಯಾರು ಯಾರು ನಿನ್ನನ್ನು ಮಾರನ ಗುರಿಗೆ ತಿಳಿದವರು? ಮತ್ತಿನ್ಯಾರು? ಮಾರನ ಗುರಿಗೆ ಸಿಲುಕಿದವಳು. ಪರಮಾತ್ಮ, ಈ ವಿಚಾರವನ್ನು ಗಮನಿಸಬೇಕು. ಗಮನಿಸಿದೆ. ಮಿತ್ರ, ಅವಳ ಹೆಸರು ಕಲಾತರಂಗಿಣಿ ಎಂದು. ಈಗಲೂ ಅವಳೇ ನನ್ನ ಮನಸ್ಸಿನಲ್ಲಿರುವಳು. ಆಹಾ, ನಾನೀಗ ಇವರಿಗೆ ಕಾಣಿಸಿಕೊಳ್ಳಲು ತಕ್ಕ ಸಮಯ. ಓಹೋ ನಾರದರು, ಇದು ನಮೋ ನಮಃ. ಬಂದ ವಿಚಾರವೇನು? ನೀವು ಊಹಿಸಿರುವ ಆ ಕೈಲಾಸದ ಕಲಾ ತರಂಗಿಣಿಯರಾರು ಇಲ್ಲಿಗೆ ಬಂದಿರುವಳೆ. ನೋಡಿದೆಯಾ ಮಿತ್ರ, ಕಲಾ ತರಂಗಿಣಿಯ ರೂಪಕ್ಕೆ ಮುರುಳಾಗಿ ಈ ನಾರದರು ಹುಚ್ಚರಾದಂತಿದೆ. ನಾರದರೇ, ಅವಳಾರು? ಅವಳ ವಿಚಾರವೇನು? ಅವಳೆಂದರೆ ಅವಳಾರು? ಅವಳ ವಿಚಾರವೇನು? ಅವಳೆಂದರೆ ಕೈಲಾಸವಾಸದ ಶಂಕರನ ಪತ್ನಿ, ಪಾರ್ವತಿಯ ದಾಸಿ, ಅಂದರೆ ಸೇವಕಿ. ಏನು ಪಾರ್ವತಿಯ ದಾಸಿಯೇ? ರತಿ ಸುಂದರಿಯಂತಿದ್ದ ಅವಳು ಪಾರ್ವತಿಯ ಸೇವಕಿಯೇ? ಹಾ, ಸಾಕ್ಷಾತ್ ಮೋಹಿನಿ ಅಂತಿದ್ದ ಆ ದಾಸಿಯನ್ನು ಪಾರ್ವತಿಯು ಕುರುಡಿಯು ಕುರುಪಿಯು ಎಂದು ಜರಿದಕ್ಕೆ ಹೊರಟು ಹೋದಳು. ಏನು ಸೇವೆ ಮಾಡಿಸಿಕೊಳ್ಳುವ ಆ ರತಿ ಸುಂದರಿಯಂತಿದ್ದ ಆ ದಾಸಿಯೇ ಆಗಿರಬೇಕಾದರೆ, ಪೂಜ್ಯರೇ, ರತಿ ಸುಂದರಿಯಂತಿದ್ದ ಆ ದಾಸಿಯೇ ಆಗಿರಬೇಕಾದರೆ ಇನ್ನು ಆ ಪಾರ್ವತಿಯೇ ಆಗಿರಬೇಕು. ಅವಳೆಲ್ಲಿರುವಳು? ಎಲ್ಲಿ ಸಿಗುವಳು? ಇನ್ನೆಲ್ಲಿರುವಳು? ಕೈಲಾಸದಲ್ಲಿ, ಆ ಕೈಲಾಸವಾಸಿಯಾದ ಶಂಕರನ ಸನ್ನಿಧಿಯಲ್ಲಿ. ನಾರಾಯಣ ನಾರಾಯಣ. ಧನ್ಯ. ಇಂತಹ ವಿಚಾರವನ್ನು ತಿಳಿಸಿದ ನೀವೇ ನಮ್ಮ ಪರಮಾಪ್ತರು. ಪಡೆದ ಜರಮತಿಯ ಕ್ಷಣದೋ ಪಡೆದೆ ಜರಮತಿಯ ಕ್ಷಣದೋ ಬರದೋಳ್ ಹೋಗುವೆ ಕೈಲಾಸಕ್ಕೆ. ಈಗ ನನ್ನ ಚಿತ್ತವೆಲ್ಲವೂ ಆ ಪಾರ್ವತಿಯಲ್ಲಿಯೇ ಲೀನವಾಗಿರುವುದು. ನಾನೀಗಲೇ ಕೈಲಾಸಕ್ಕೆ ಹೊರಡುವೆನು. ಆಹಾ, ನಾನು ನಿನ್ನನ್ನು ಕೈಲಾಸಕ್ಕೆ ಕಳಿಸಲೆಂದೇ ಬಂದಿರುವುದು. ನಾರಾಯಣ ನಾರಾಯಣ. ಆಹಾ, ರಾಹು ಕೈಲಾಸಕ್ಕೆ ಹೊರಡಲು ಪರಿವಾರವನ್ನೇ ಎಚ್ಚರಿತು. ನೀನು ನನ್ನ ಸಂಗಡವೋ? ಆಗಬಹುದು ದಾನವೇಂದ್ರ. ನಾರಾಯಣ ನಾರಾಯಣ. ಆಹಾ, ಈಗ ಚೆನ್ನಾಯಿತು.
ಆ ಬೃಂದೆಯ ಪಾತಿರತ್ವಕ್ಕೂ ಆ ದೇವೇಂದ್ರನ ದರ್ಪಕ್ಕೂ ಕಳಂಕ ಬಂದಂತಾಯಿತು. ಇನ್ನು ನಾನು ಮುಂದಿನ ಅನರ್ಥಗಳನ್ನು ಕಂಡು ಆನಂದ ಪಡುವೆನು. ನಾರಾಯಣ ನಾರಾಯಣ. ತುಂಬಿದ ಅರಿವು ಲಂಬಿಗ ಅದ 90 ಚಿತ್ರಗಳಂಬಿಗ. ತುಂಬಿದ ಅರಿವು ಲಂಬಿಗ ಅದ 90 ಚಿತ್ರಗಳಂಬಿಗ. ಸಂಭ್ರಮದಿನ್ನೋ ಡಂಬಿಗ ಅದರಿಂಬು ನೋಡಿ ನಡೆ ಕಂಬಿಗ. ಸಂಭ್ರಮದಿನ್ನೋ ಡಂಬಿಗ ಅದರಿಂಬು ನೋಡಿ ನಡೆ ಕಂಬಿಗ. ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಒಳೆಯ ಬಾರವನೋ ಡಂಬಿಗ ಅದಕ್ಕೆ ಸೆಳೆವುದ ನಾವಯ್ಯ ಅಂಬಿಗ. ಒಳೆಯ ಬಾರವನೋ ಡಂಬಿಗ ಅದಕ್ಕೆ ಸೆಳೆವುದ ನಾವಯ್ಯ ಅಂಬಿಗ. ತುಳಿಯೋಳು ಮುಳ್ಳುಗಿಹೆ ಅಂಬಿಗ ಇನ್ನ ಸೆಳೆದುಕೊಂಡೊಯ್ಯಲಿ ಅಂಬಿಗ. ತುಳಿಯೋಳು ಮುಳ್ಳುಗಿಹೆ ಅಂಬಿಗ ಇನ್ನ ಸೆಳೆದುಕೊಂಡೊಯ್ಯಲಿ ಅಂಬಿಗ. ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ. ಜಗದಂಬಾರಮಣ ನಿನ್ನ ನಂಬಿದೆ. ಅಂಬಿಗ ಅಂಬಿಗ. ನಾರಾಯಣ ನಾರಾಯಣ. ಪ್ರಾಣೇಶ್ವರ ಎಲ್ಲರೂ ಸ್ವಾಮಿ, ಎಂದಿಗೆ ನಿಮ್ಮ ದರ್ಶನವನ್ನು ನೀಡುವಿರಿ ಪ್ರಿಯ. ಜೀವಿತೇಶ ಮಾರಲಿಲ್ಲ ಏನು ಕಾರಣ ತಿಳಿನಾ. ಕಾರಣ ತಿಳಿನಾ ತಿಳಿನಾ ಕಾರಣ. ತಿಳಿಯನ ಕಾರಣ. ಜೀವಿತೇಶ ಮಾರಲಿಲ್ಲ ಏನು ಕಾರಣ ತಿಳಿನಾ. ಇನಿಯನಿಲ್ಲದ ಶಯನಗಾರ ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಯನಗಾರ ಕಣ್ಣು ಕಾಣದ ಅಂಧಕಾರ. ತಾಳಲಾರೆ ವಿರಹ ತಾಪ. ತಾಳಲಾರೆ ವಿರಹ ತಾಪ. ಮಾರರೂಪ ಮಾರಲಿಲ್ಲ. ತಾಳಲಾರೆ ವಿರಹ ತಾಪ. ಮಾರರೂಪ ಮಾರಲಿಲ್ಲ. ಜೀವಿತೇಶ ಮಾರಲಿಲ್ಲ ಏನು ಕಾರಣ ಅರಿಯೇನಾ. ಅಯ್ಯೋ, ಇಷ್ಟು ದಿವಸಗಳಾದರೂ ನನ್ನ ಪ್ರಾಣಕ್ಕಾದರೂ ನನ್ನ ಮಂದಿರಕ್ಕೆ ಬಾರಲಿಲ್ವಲ್ಲ. ಅಮ್ಮ ಜಗನ್ಮಾತೆ, ಒಂದೇ ಏನಳಾದ ನನ್ನನ್ನು
ನನ್ನ ಪ್ರಾಣೇಶನು ನನ್ನ ಮಂದಿರಕ್ಕೆ ಬರುವಂತೆ ವರವನ್ನು ಕರುಣಿಸು ತಾಯಿ, ಕರುಣಿಸು. ಮನೋಹರೇ, ಸುಗುಣಾಕರೇ, ನಾನು ನಿನ್ನ ವಿಚಾರದಲ್ಲಿ ಮಾಡಿದ ಅಪರಾಧವನ್ನು ಮರೆಸುವೆಯಾ? ಪ್ರಾಣೇಶ್ವರ, ಸ್ವಾಮಿ, ಭದ್ರಪ್ರಿಯ, ನಮಗಿದೋ ನಮಸ್ಕರಿಸುವುದು. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಸ್ವಾಮಿ, ಹೇ ಪಾಮರಳ ಮೇಲೆ ಇಂದಿಗೆ ನಿಮಗೆ ಕರುಣೆ ಉಂಟಾಯಿತು. ನಿಮ್ಮ ಪ್ರೇಯಸಿಯನ್ನು ನೋಡುವ ಆಸೆ ಇಂದಿಗೆ ಫಲಿಸಿದೆ ಸ್ವಾಮಿ. ನನ್ನ ಜನ್ಮವು ಧನ್ಯಳಾಯಿತು, ಧನ್ಯಳಾಯಿತು. ಮನೋಹರೇ, ಬಹಳ ದಿನಗಳಿಂದ ನನ್ನ ಸಾನ್ನಿಧ್ಯವಿಲ್ಲದೆ ಹೇಗೆ ಪರಿತಪಿಸುತ್ತಿದೆಯೋ ಅದೇ ರೀತಿ ನಾನು ಕೂಡ ನಿನ್ನಿಂದ ದೂರಾಗಿ ವ್ಯಥೆಪಡುತ್ತಿದ್ದೇನೆ. ಆದ್ದರಿಂದ ಕೆಲ ಕಾಲ ಇನ್ನು ನಿನ್ನೊಡನೆ ಸೇರಿ ಹಾಯಾಗಿ ಕಾಲ ಕಳೆಯುವುದು ನಿನಗೆ ಸಂತೋಷ ತಾನೇ? ಬಹಳ ಸಂತೋಷವಾಯಿತು. ಆದರೆ ಕುಳಿತುಕೊಳ್ಳಿ ಸ್ವಾಮಿ, ಈ ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ ಯಾರಲ್ಲಿ ಗಂಧ ಪುಷ್ಪಾದಿಗಳನ್ನು ತೆಗೆದುಕೊಂಡು ಬನ್ನಿ. ಸ್ವಾಮಿ, ಪ್ರಿಯಾ, ದೇವಿ, ಪ್ರಾಣೇಶ್ವರ, ಎಂತಹ ಮಾತು ದೇವಿ! ನಿನ್ನನ್ನು ಪತ್ನಿಯಾಗಿ ಪಡೆದ ನಾನೂ ಧನ್ಯನು. ಈ ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸುವೆಯಾ? ಹಾಗೆ ಆಗ್ಲಿ ಪ್ರಿಯ, ನಿಮ್ಮನ್ನ ಪತಿಯನ್ನಾಗಿ ಪಡೆದ ನಾನಲ್ಲವೇ ಧನ್ಯ. ಹೃದಯ ರಾಣಿಯೇ, ನಿನಗೆ ಏನ ನೀಡಲಿ? ಪ್ರಿಯೆ, ಪ್ರಾಣೇಶ, ಮನದ ಮೋಹಿನಿ ನಿನಗೆ ಏನ ಬರೆಯಲಿ? ರಾಮ್, ಪ್ರಿಯ, ಪ್ರೇಮ ಸಾಮ್ರಾಜ್ಯದ ರಾಣಿಯೂ ನೀನೇ. ದೇವಿ, ಹೃದಯ ಸಾಮ್ರಾಜ್ಯದ ರಾಣಿಯೂ ನೀನೇ. ಕುಣಿಸಿದೆ, ನಲಿಸಿದೆ ಹಾಡಿನಿಂದಲೇ ಹೃದಯ ರಾಣಿಯೇ, ನಿನಗೆ ಏನು ನೀಡಲಿ? ಮನದ ಮೋಹಿನಿ ನಿನಗೆ ಏನ ಬರೆಯಲಿ? ಪ್ರೇಮ ಸಾಮ್ರಾಜ್ಯದ ದೇವಿಯೂ ನೀನೇ, ಹೃದಯ ಸಾಮ್ರಾಜ್ಯದ ಕುಣಿಸಿದೆ, ನಲಿಸಿದೆ ಹಾಡಿನಿಂದಲೇ, ಕುಣಿಸಿದೆ, ನಲಿಸಿದೆ ಹಾಡಿನಿಂದಲೇ ಹೃದಯ ರಾಣಿಯೇ, ನಿನಗೆ ಏನು ನೀಡಲಿ? ಮನ್ಮಥ ಬೀಸುವ ಸುಮ ಬಾಣ ಎದೆಯಲ್ಲಿ ತನ್ನ ನನ್ನ ರತಿಗಾನ. ಮನ್ಮಥ ಬೀಸುವ ಸುಮ ಬಾಣ ಎದೆಯಲ್ಲಿ ತನ್ನ ನನ್ನ ರತಿಗಾನ. ಈ ಪ್ರೇಮ ಸ್ಪರ್ಶಕ್ಕೆ ನನ್ನ ಎದೆಯಲ್ಲಿ ಕರಕದ ಜ್ವಾಲೆ. ಈ ಪ್ರೇಮ ಸ್ಪರ್ಶಕ್ಕೆ ನನ್ನ ಎದೆಯಲ್ಲಿ ಕರಕದ ಜ್ವಾಲೆ. ಪ್ರೇಮದ ತೊಟ್ಟಿಲಲಿ ತೂಗೋಣ ಉಯ್ಯಾಲೆ. ಹೃದಯ ರಾಣಿಯೇ, ನಿನಗೆ ಏನ
ಬರೆಯಲಿ ಮನದ ಮೋಹಿನಿ ನಿನಗೆ ಏನ ಬರೆಯಲಿ ಪ್ರೇಮ ಸಾಮ್ರಾಜ್ಯದ ರಾಣಿಯು ನೀನೆ ಹೃದಯ ಸಾಮ್ರಾಜ್ಯದ ರಾಣಿಯು ನೀನೆ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಕುಣಿಸಿದೆ ನಲಿಸಿದೆ ಹಾಡಿನಿಂದಲೇ ಹೃದಯ ರಾಣಿಯೇ ನಿನಗೆ ಏನಂದಲೇ ಮನ್ಮಥ ಬೀಸುವ ಸುಮಬಾಣ ಎದೆಯಲ್ಲಿ ತನ್ನ ನನ್ನ ರತಿಗಾನ ಮನ್ಮಥ ಬೀಸುವ ಸುಮಬಾಣ ಎದೆಯಲ್ಲಿ ತನ್ನ ನನ್ನ ರತಿಗಾನ ಈ ಪ್ರೇಮ ಸತ್ಯಕ್ಕೆ ನನ್ನ ಒಳದಲ್ಲಿ ಕರಕದ ಕಾಲೆ ಈ ಪ್ರೇಮ ಸ್ಪರ್ಶದ ನನ್ನ ಒಳಲಲ್ಲಿ ಸರಕದ ಜ್ವಾಲೆ ಪ್ರೇಮದ ತೊಟ್ಟಿಲಲಿ ತೂಗೋಣ ಉಯ್ಯಾಲೆ ಓ ಹೃದಯ ರಾಣಿಗೆ ನಿನಗೆ ಏನ ನೀಡಲಿ ಮನದ ಮೋಹಿನಿ ನಿನಗೆ ಏನ ಬರೆಯಲಿ ಬಾದೇವಿ ಪ್ರಿಯಾ ಇನ್ನು ಕೆಲ ಕಾಲ ಹೊರ ವ್ಯವಹಾರ ಮಾಡೋಣ. ಹಾಗೆ ಆಗ್ಲಿ ಪ್ರಿಯಾ. ಬನ್ನಿ ಸ್ವಾಮ್. ಬಾರೆನ್ನ ಚೆಲುವ ನೀರೆನ್ನ ಒಲವ ಯುಗವಂದು ಕ್ಷಣವಾಗಿ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಎಲ್ಲ ಚೆಲುವ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಅಡುರಾಗಿದೆ. ಅಲ್ಲಿ ನೋಡು, ನೋಡಿದ್ಯಾ? ಬೆರೆಯೋಣ ಬಾರ ಮಧುಮಂಸಖೇ ಬಾರೆನ್ನ ಚೆಲುವ ಆಡೋಣ ಬಾರ ಆಕಾಶ ತಾರ ಮೈ ಮನಸ್ಸು ಅಡುರ
ಬನ್ನಿ ಸ್ವಾಮಿ, ಕ್ಷಣಕಾಲ ಆನಂದವನ್ನು ಆಗಿ ತೊಳೆಯುತ್ತ. ದೇವಿ, ಸ್ವಾಮಿ, ನೀನು ಕ್ಷಣಕಾಲ ವಿಶ್ರಮಿಸಿಕೋ, ನಾನು ಕೊಂಚ ವನವಿಹಾರ ಮಾಡಿ ಬರುವೆನು. ಸ್ವಾಮಿ ಬೇಗನೆ ಬರಬೇಕು. ಖಂಡಿತವಾಗಿ. ಹೋಗಿ ಸ್ವಾಮಿ. ಎನಿತು ರಂಜಿಪುದು ಎನಿತು ರಂಜಿಪುದು ಕೈಲಾಸಪುರವಿದು ಎನಿತು ರಂಜಿಪುದು ಎನಿತು ರಂಜಿಪುದು ಕೈಲಾಸಪುರವಿದು ಎನಿತು ರಂಜಿಪುದು ಸುಧದಿ ಕೈಲಾಸವನ್ನು ನೋಡಿ ಮನದಿ ಸಂತಸ ಪಡುತ್ತಲಿರುವೆನು. ಸುಧದಿ ಕೈಲಾಸವನ್ನು ನೋಡಿ ಮನದಿ ಸಂತಸ ಪಡುತ್ತಲಿರುವೆನು. ಎನಿತು ರಂಜಿಪುದು ಕೈಲಾಸಪುರವಿದು ಎನಿತು ರಂಜಿಪುದು. ನಾವು ಇದೇ ಅಲ್ಲವೇ ಕೈಲಾಸ ಮಂದಿರ? ಹೌದು ದಾನವೇಂದ್ರ, ಅದೋ ನೋಡು, ದೇವ ಮುನಿಗಳು ಶಿವಧ್ಯಾನ ಮಾಡುತ್ತಿರುವರು. ಇದೇ ಕೈಲಾಸ ಮಂದಿರ. ಹಾಗಾದರೆ ನಾರದರು ಹೇಳಿದ ಸ್ತ್ರೀಯು ಇಲ್ಲೇ ಇರುವುದೇ? ಇದೇ ಅಲ್ಲವೇ ಕೈಲಾಸ ಮಂದಿರ? ಹೌದು ಸಾರ್ವಭೌಮ, ಅದೋ ದೇವ ಮುನಿಗಳು ಶಿವಧ್ಯಾನ ಮಾಡುತ್ತಿರುವರು. ಇದೇ ಕೈಲಾಸ ಮಂದಿರ. ಹಾಗಾದರೆ ನಾರದರು ಹೇಳಿದ ಸ್ತ್ರೀಯು ಇಲ್ಲೇ ಇರುವುದು? ಏಕೆ ಹೀಗೆ ಅನುಮಾನವೇ? ಇದ್ದೇ ಇರುವುದು. ನೀನೀಗಲೇ ಸ್ವಲ್ಪ ಮರೆಯಾಗು. ನಾನು ಆ ಶಂಕರಂತೆ ವೇಷ ಮರೆಸಿ ಆ ಪಾರ್ವತಿಯನ್ನು ಕಾಣುವೆನು. ಆಗವಾಗಲಿ. ಓಂಕಾರವೇ ಶಿವಮಯರು, ಓಂಕಾರವೇ ಜಗಮಯರು, ಶಿವಮಯರು, ಓಂಕಾರವೇ ಶಿವಮಯವು. ಎಲ್ಲೆಲ್ಲೂ ನೋಡಿದರು ಶಿವನಿಗನು, ಆಗ ನಿಲ್ಲದ ಕಳವು ಮುಂದೇನು. ಎಲ್ಲೆಲ್ಲೂ ನೋಡಿದರು ಶಿವನಿಗನು, ಆಗ ನಿಲ್ಲದ ಕಳವು ಮುಂದೇನು. ಎಲ್ಲೆಲ್ಲೂ ಶಿವನಿಗ ಜಗವೆಲ್ಲ ತುಂಬಿಯನು. ಎಲ್ಲೆಲ್ಲೂ ಶಿವನಿಗ ಜಗವೆಲ್ಲ ತುಂಬಿಯನು. ಎನ್ನೊಡೆಯ ಕರುನಾಡು ಪರಮೇಶ್ವರ ನಮ್ಮ ಜಗದೀಶ್ವರ. ಪರಮೇಶ್ವರ ಕಾಪಾಡುತ್ತದೆ. ಎನ್ನೊಡೆಯ ಕರುನಾಡು ಪರಮೇಶ್ವರ ನಮ್ಮ ಜಗದೀಶ್ವರ. ಓಂಕಾರವೇ ಶಿವಮಯವು, ಓಂಕಾರವೇ ಜಗಮಯವು, ಶಿವಮಯವು, ಓಂಕಾರವೇ ಶಿವಮಯವು. ಸಖಿ, ಬೇಗನೆ ಹೋಗಿ ಶಿವನ ಪೂಜೆಗೆ ಪುಷ್ಪಗಳನ್ನು ತೆಗೆದುಕೊಂಡು ಬರೋಣ. ಹಾಗೆ ಆಗಲಿ ನಮ್ಮ. ಬೇಗನೆ ಬರೋಣ. ಆಗು. ಇಲ್ಲಿ ಕೊಡುವಳ. ಆಗು. ಅದನ್ನು ನಾನೇ ಕಟ್ಟುವೆನು. ಏಕೆ ಅಮ್ಮ, ನಾನು ಕಟ್ಟಬಾರದೆ? ಬೇಡ, ಇದನ್ನು ನಾನೇ ಕಟ್ಟಿ ನನ್ನ ಶಿವನಿಗೆ ಅರ್ಪಿಸುವೆನು. ಈ ಕೊಡುಗಳ. ಪರಮೇಶ್ವರ, ನೋಡಿದೆಯಾ ಸಖಿ, ಎಷ್ಟು ಸುಂದರವಾಗಿ ಕಾಣುತ್ತಿರುವುದಲ್ಲವೇ? ಹೌದೌದು, ಬಹಳ ಸುಂದರವಾಗಿ ಕಾಣುತ್ತಿರುವುದು. ಪರಮೇಶ್ವರ, ಹಬ್ಬ, ಎಂತಹ ಸುಂದರ ರೂಪ!
ಜಗತ್ತಿನ ಸುಂದರಿಯರನ್ನೆಲ್ಲ ಎರಕ ಒಯ್ದ ರೂಪ ಮೈಮಾಟ, ಅದಕ್ಕೆ ನಾರದರು ಅಷ್ಟು ವಿಧವಾಗಿ ಹೊಗಳದ್ದು. ಎಲ್ಲ ಸುಂದರಿ ಪಾರ್ವತಿ, ಎಲೆ ನೀನು ಯಾರು? ಇಲ್ಲಿಗೆ ಬರಲು ಕಾರಣವಾದರೆ ಏನೇನೇನು ಕರೆಗ ಊರಿಂದ ಬಂದರೆ ಬಂದಿರುವೆನು ದೇವಿ. ಆಹಾ, ಆದರೆ ಈತನು ನನ್ನ ಪರಮೇಶ್ವರನಲ್ಲವಲ್ಲ. ಈತನನ್ನು ನೋಡುತ್ತಿದ್ದರೆ ಈತನು ಯಾರೋ ಬೇರೆಯವನಂತೆ ಕಾಣುತ್ತಿರುವುದಲ್ಲ. ಎಲೆ ದೋತರೆ, ಮೊದಲು ಇಲ್ಲಿಂದ ಹೊರಡವನಾಗು. ನೀನ್ಯಾರು? ಇಲ್ಲಿ ಏತಕ್ಕಾಗಿ ಬಂದಿರುವೆ ಅದನ್ನು ತಿಳಿಸು. ಧೂರ್ತನಲ್ಲ, ಏಕೆಂದರೆ ನನ್ನ ಅಭಿಲಾಷೆಯನ್ನು ನಿನ್ನಲ್ಲಿ ಸಲ್ಲಿಸುವುದಕ್ಕಾಗಿ. ಏನೇನೋ ನಿನ್ನ ಅಭಿಲಾಷೆಯು ನನ್ನಲ್ಲಿ ಸಲ್ಲಿಸುವುದಕ್ಕೆ? ಹೇ ದೋರ್ತರೆ, ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಚಾರ ಚೋರ ಚಾರವಿದು ಕೆಲವು ನೀಚನೆ. ಚಾರ ಚೋರ ಚಾರವಿದು ವಿನೋದ ವಿನೋದ ಸರಿಯಲ್ಲವೋ? ಚಾರ ಚೋರವಿದು ಕೆಲವೋ ದೋರ್ತರೆ. ಪರಾವಣಿತೆಯಾರ ಸರಸಾವಿಹಾರ ಕೆಲವೋ ನೀಚನೆ. ಪರಾವಣಿತೆಯಾರ ಸರಸಾವಿಹಾರ ಕೆಲವೋ ದೋರ್ತರೆ. ಪರಾವಣಿತೆಯಾರ ಸರಸಾವಿಹಾರ ಸರಿಗಲ್ಲ ಚೋರ ಸಾರಲೋಕ ಚೋರ ಸರಿಗಲ್ಲ ಚೋರ ಸಾರಲೋಕ ಚೋರ ಸಾರ ಚೋರ ತಾರ ವಿನೋದ ವಿನೋದ ಸರಿಯಲ್ಲವೋ? ಸಾರ ಚೋರ ತಾರ ವಿನೋ ಸಿರೆಯಾದ ಎಲ್ಲ ಸೀರೀತೆ ಕರವೆ ಕೆಲವೋ ದೋತರೆ ದೋರಲಿಲ್ಲೋ? ಸಿರೆಯಾದ ಎಲ್ಲ ಈ ರೀತಿ ಕರವೆ ಸಿರೆಯಾದ ಎಲ್ಲ ಈ ರೀತಿ ಕರವೆ ಸರಿಗಲ್ಲ ಚೋರ ಸಾರಲೋ ಕಠೋರ ಕೆಲವೋ ದೋತರೆ. ಸರಿಗಲ್ಲ ಚೋರ ಸಾರಲೋ ಕಠೋರ ಸಾರ ಚೋರ ತಾರ ವಿನೋದ ವಿನೋದ ಸರಿಯಲ್ಲವೋ? ಸಾರ ಚೋರ ತಾರ ವಿನೋ ಕೆಲವೋ ದೋರ್ತನೆ. ಯಾರಿಲ್ಲದ ಸಮಯದಲ್ಲಿ ನನ್ನನ್ನು ಈ ರೀತಿ ವಂಚಿಸಿ ಮಾತನಾಡಲು ಬಂದಿರುವಿಲ್ಲ. ಈ ರೀತಿ ಮಾತನಾಡಲು ನಿನಗೆ ನಾಚಿಕೆ ಆಗುವುದಿರುವುದು. ಮೊದಲು ಇಲ್ಲಿಂದ ಹೊರಡುವರಾಗು. ಏನಿನ್ನ ಅಭಿಲಾಷೆ ಅದನ್ನು ತಿಳಿಸುವರಾಗು. ಯಾವುದೆಂದರೆ ಕಾಮ ಭ್ರಾಂತನಾಗಿ ನಿನ್ನ ಪಡೆದು ತೀರಲು, ಕಾಮ ಭ್ರಾಂತನಾಗಿ ನಿನ್ನ ಪಡೆದು ತೀರಲು ಜಗವ ಜಯಿಸಿ ಜಗದವೆಲ್ಲ ಮರೆಯುತ್ತಿರ್ತೇನೆ. ಜಗದೆಲ್ಲ ಜಯಿಸಿ ನಾನು ಮರೆಯುತ್ತಿರ್ತೇನೆ. ಸೀರು ಚೆನ್ನ ಬಯಕೆಯ ನೀ ಬರದಿ ನಾರಿಯೇ. ಹೇ ಪಾಪಿ, ಸಹಜವಾಗಿ ಹೋಗುವೆ. ಸೀರು ಚೆನ್ನ ಬಯಕೆಯ ನೀ ಬರದಿ ನಾರಿಯೇ. ಜಗವ ಜಯಿಸಿ ಜಗದೊಳೆಲ್ಲ ಮೆರೆಯುತ್ತಿರ್ತೇನೆ, ಮೆರೆಯುತ್ತಿರ್ತೇನೆ, ಮೆರೆಯುತ್ತಿರ್ತೇನೆ. ಹೇ ಪಾಪಿ ಪಾರ್ವತಿ, ಕಾಮಭ್ರಾಂತನಾಗಿ ಬಂದಿರುವ ನನ್ನ ಅಭಿಲಾಷೆಯನ್ನು ಸ್ವೀಕರಿಸುವೆಯೋ ಪಾರ್ವತಿ? ಏನವೋ ದೋರ್ತನೆ, ನನ್ನಲ್ಲಿ ಈ ರೀತಿ ಮಾತನಾಡುತ್ತಿರುವೆಯ? ನಾನ್ಯಾರೆಂಬುದನ್ನು ಅರಿಯದೇ ಈ ರೀತಿ ಮಾತನಾಡುತ್ತಿರುವೆಯ? ಹೇ ಪಾಪಿ, ಹಾಗಾದರೆ ಸ್ವಲ್ಪ ನಿಧಾನಿಸೋ. ಪರ ಸ್ತ್ರೀಯರನ್ನು ಈ ರೀತಿ ವಂಚಿಸಿ ಮಾತನಾಡುವುದೋ ಇದು ನಿನಗೆ ಸರಿಯಲ್ಲ. ಮೊದಲು ಬಂದ ದಾರಿಯನ್ನು ಹಿಡಿದು ಹೊರಡುವನಾಗು. ಇಲ್ಲವಾದರೆ ತಕ್ಕ ಶಿಕ್ಷೆಗೆ ಗುರಿ ಮಾಡುವೆ. ತಿಳಿಯಿತೆ? ಇಲ್ಲ ಪಾರ್ವತಿ,
ಆ ಅಂಜುಬರಗಂಡನಿಗೆ ಯಾವ ಸುಖ ತಾನೇ ಸಿಗುವುದು? ಆಹಾ, ಈ ತ್ರಿಭುವನೇಶ್ವರನ್ನು ಸೇರಿ ಆನಂದಿಸು. ಹೇ ಪಾಪಿ, ನಾನು ಯಾರೆಂದು ತಿಳಿಯುತ್ತೆ? ಯಾರು ನೀನ್ಯಾರು? ದೈತ್ಯ ಚಕ್ರವರ್ತಿ ಈಶ್ವರ! ಏನು ಹೇ ದುರಾತ್ಮ, ದೈತ್ಯನೇ ಅಲ್ಲದೆ ಪರಾಶ್ರಯರಲ್ಲಿ ನನ್ನಲ್ಲಿ ಬಂದು ಈ ರೀತಿ ಮಾತನಾಡುತ್ತಿರುವೆ. ಹೇ, ನಿನ್ನ ಘನತೆಗೆ ತಕ್ಕದ್ದಲ್ಲ. ಮೊದಲು ಇಲ್ಲಿಂದ ಹೊರಡುವನಾಗು. ನಾನ್ಯಾರೆಂಬುದಾಗಿ ತಿಳಿದು ಮಾತನಾಡುತ್ತಿರುವೆ. ಎಲ್ಲಿ ಬಲ್ಲೆ, ನೀನ್ಯಾರೆಂಬುದನ್ನು ನಾ ಬಲ್ಲೆ. ಚಂಡಿ ಚಾಮುಂಡಿ ಎಂಬುದನ್ನು ಬಲ್ಲೆ. ನಿನ್ನಲ್ಲಿ ಭ್ರಮಿಸಿ ಬಂದಿರುವ ನನ್ನೊಡನೆ ಬಂದರೆ ಸರಿ, ಇಲ್ಲವಾದರೆ ಏನು ತಾನೇ ಮಾಡುವೆ? ಈ ಪಾಶದಿಂದ ನಿನ್ನನ್ನು ಎಳವಯ್ಯುವನು. ಪರಮೇಶ್ವರ, ಒಂದೇನು ಗತಿ? ಈ ಧೂರ್ತನು ನನ್ನನ್ನು ಸೆಳೆದುಕೊಂಡು ಹೋಗುವನಂತೆ. ಎಳವೋ ದುರಾತ್ಮನೇ, ನನ್ನಲ್ಲಿ ಬಂದು ಈ ರೀತಿ ಮಾತನಾಡುತ್ತಿರುವೆಲ್ಲ ನಿನ್ನ ಧೈರ್ಯವೆಂಬಿಸಬೇಕಾದದ್ದೇ. ಬಂದ ದಾರಿಯನ್ನು ಹಿಡಿದು ಹೋಗುವನ, ಇಲ್ಲವಾದರೆ ತಕ್ಕ ಶಿಕ್ಷೆಗೆ ಗುರಿ ಮಾಡಿ. ಪಾರ್ವತಿ, ನನ್ನೊಡನೆ ಬಂದರೆ ಸರಿ, ಇಲ್ಲವಾದರೆ ಈ ಪಾಶದಿಂದ ಸಾವಯುವನು. ಏನು ನನ್ನನ್ನು ಪಾಸಂತ ತಿಳಿದೆ? ಶಾಂತರಾಗು. ಹಾಗಾದರೆ ಶಿವನ ಪೂಜೆಯನ್ನು ಮುಗಿಸಿ ಬರುವೆನು. ಅಲ್ಲಿಯವರೆಗೂ ನೀನು ಶಾಂತರ. ಹಾಗೆ ಮಾತಾಡಿದೆ. ದಂಡಂ ದಶಗುಣಂ, ಬೇಗ ಮುಗಿಸು ಪೂಜೆಯನ್ನು. ಪರಮೇಶ್ವರ, ಎಲ್ಲಿರುವೆ ಸ್ವಾಮಿ? ಈ ದೂತನು ನನ್ನನ್ನು ಸೆಳೆದುಕೊಂಡು ಹೋಗಲು ಬಂದಿರುವನು. ಬಂದು ಕಾಪಾಡು ಸ್ವಾಮಿ, ಕಾಪಾಡು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಮಧುರ ಜಲಂಧರನೇ, ಎಲಗಲವೋ ಗುರುಳ ಜಲಂಧರನೇ, ಬರಗೋ ಈ ಧರಣಿಗಾಹುತಿ ಕೊಡುವೆ. ಎಲಗಲವೋ ದುರುಳ ಜಲಂಧರನೇ, ನನ್ನಿಂದ ಅನುರಕ್ತವಾದ ನೀನು ಇಂತಹ ನೀಚ ಕೃತ್ಯಕ್ಕೆ ಮುಂದಾದೆಯಾ? ಮೊದಲು ನಿನ್ನ ತಾಯಿಯ ಬಳಿ ಕ್ಷಮೆಯಾಚಿಸಿ ಶರಣಾಗು. ಇಲ್ಲವಾದರೆ ನನ್ನಿಂದ ಉದ್ಭವಿಸಿದ ನಿನ್ನನ್ನು ಸುಟ್ಟು ಭಸ್ಮ ಮಾಡುವೆ. ಯಲವೋ ಬಡಜೋಗಿ ಬೈರಾಗಿ, ನಾನ್ಯಾರೆಂದು ತಿಳಿದೆಯಾ? ಭೂರ ಬ್ರಹ್ಮಾಂಡವನ್ನೇ ಬೆಚ್ಚಿ ಬೀಳಿಸುವ ಮಹಾಪರಾಕ್ರಮಿ, ಹರಿದೋರ್ ದಂಡ ಮಂಡಿತನಾಗಿ ಶ್ರೀರಂತರಲ್ಲಿ ಮೆರೆಯುತ್ತಿರುವ ಹರಿದೋರ್ ದಂಡ ದೈತ್ಯ ಚಕ್ರವರ್ತಿ ಜಲಂಧರ. ನಿನ್ನ ಹಾಗೆ ಇರುವುದಕ್ಕೆ ಮನೆ ಇಲ್ಲದೆ ಗುಹೆಯಲ್ಲಿ ವಾಸ ಮಾಡುವ ಗೋಸುಂಬೆಯಲ್ಲ. ಒದಿಯಲು ವಸ್ತ್ರವಿಲ್ಲದೆ ಉಳಿಯ ಚರ್ಮವನ್ನು ಒತ್ತಿರುವೆ. ನನ್ನ ಹಾಗೆ ಏರಿ ಕುಳಿತುಕೊಳ್ಳಲು ಕುದುರೆ ಇಲ್ಲದೆ ಬಸವನ ಮೇಲೆ ಪ್ರಯಾಣ ಮಾಡುತ್ತಿರುವೆ. ಹಣೆಗೆ ಧರಿಸಲು ತಿಲಕವಿಲ್ಲದೆ ಸತ್ತ ಹೆಣದ ಮೂಲೆಯನ್ನು ಒತ್ತಿರುವೆ. ಸುಮ್ಮನೆ ಹಿಂತಿರುಗಿದರೆ ಸರಿ, ಇಲ್ಲವಾದರೆ ನಿನ್ನ ರುಂಡವು ಮುಂಡದಿಂದ ಬೇರ್ಪಡುವುದು ಮಗಂದು. ಸಾಕು ನಿಲ್ಲಿಸು ದುರಾತ್ಮ. ನೀನು ದೈವದ್ರೋಹಿ, ಮಾತೃದ್ರೋಹಿ, ಪಿತೃದ್ರೋಹಿ. ನಿನ್ನಂತವನು ಈ ಮೂರು ಲೋಕದಲ್ಲಿಯೂ ಇರಬಾರದು. ನಿನ್ನನ್ನು ಧ್ವಂಸ ಮಾಡುವುದೇ ಒಳಿತು. ಅಂದು ಬರುಗನೆಗೆ ಎದರುವೆನೇನು, ಅಂದು ಬರುಗನೆಗೆ ಎದರುವೆನೇನು. ಶವದಳು ಕೊಲ್ಲುವೆ ಬರದೊಳ್ಳಿ ಈಗಲೇ, ಶವದು ಕೊಲ್ಲುವೆ ಬರದೊಳ್ಳಿ ಈಗಲೇ. ಚೇತಿರುಕ 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 ಚೀದುರುಳ ಚೀದುರುಳ ಚೀಚಿದುರುಳ ಚೀದುರುಳ ಚೀದುರುಳ ಚೀದುರುಳ
ಚೀದುರುಳ ಬಲ್ಲೆ ನಿನ್ನಯ ಸೌರ್ಯವನ್ನಲ್ಲ ಬಲ್ಲೆ ನಿನ್ನಯ ಸೌರ್ಯವನ್ನಲ್ಲ ಯಮಪುರಿಗಟ್ಟುವ ಈಕ್ಷಣದೆ ಯಮಪುರಿಗಟ್ಟುವ ಈಕ್ಷಣದೆ ಚೀದುರುಳ 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 ಚೀದುರುಳ. ನಿನ್ನ ಪ್ರಸಂಗವು ಅಧಿಕವಾಯಿತು. ನಿನ್ನ ಸಾವು ಸಮೀಪವಾಗುತ್ತಿರುವುದು. ಬಾ ಯುದ್ಧಕ್ಕೆ. ಎಲ ಎಲವ ತುರುಳ ಜಲಂಧರನೇ ಕಡಿಮೆ ಜಲಂಧರ ಶಿರವಾ ಕಡಿಮೆ ಜಲಂಧರ ಶಿರವ ಕಡಿದು ಧರಣಿಗೆ ಆಹುತಿ ಇರುವೆ. ನಾರಾಯಣ ನಾರಾಯಣ. ಇಲ್ಲಿ ದೈತ್ಯ ಜಲಂಧರನ ಸಂಹಾರ ಆ ಶಂಕರನಿಂದಲೇ ಆಯಿತು. ನಾನೀಗಲೇ ಈ ವಿಚಾರವನ್ನು ಮಹಾವಿಷ್ಣುವಿಗೆ ತಿಳಿಸುವೆನು. ನಾರಾಯಣ ನಾರಾಯಣ. ಮನೋಹರೇ, ನೀನು ಸ್ವಲ್ಪ ವಿಶ್ರಮಿಸಿಕೋ. ನಾನು ಗೊತ್ತುಕೊಂಡು ವನವಿಹಾರ ಮಾಡಿ ಬರುವೆನು. ಹಾಗೆ ಆಗಲಿ, ಬೇಗನೆ ಬರುವರಾಗಿ ಸ್ವಾಮಿ. ಶಿವ ಶಿವ, ಯಾರು ಇದು? ನನ್ನ ಪ್ರಾಣೇಶ್ವರ ಶಿರಸ್ಸು. ಹಾಗಾದ್ರೆ ನನ್ನ ಸಂಗಡ ಇದ್ದವರಾದರೂ ಯಾರು? ಅಯ್ಯೋ ಕೆಟ್ಟನೋ ಕೆಟ್ಟನೋ, ಈ ನನ್ನ ಪತಿಯ ಶಿರಸ್ಸು ನನ್ನ ಕೈಲಿದೆ ಎಂದರೆ ಯಾರೋ ನನ್ನ ಪತಿರತೆಯನ್ನು ಭಂಗಪಡಿಸಿದರು. ಯಾರೋ ದುರುಳನು. ಏನೇ ವಿಧಿಲೀಲೆ ಶೋಕದ ಸಾರಿರುಳೆ ಸ್ವಾಮಿ. ಪ್ರಾಣೇಶ್ವರ, ಅಯ್ಯೋ ಮೋಸವಾಯಿತು ಮೋಸವಾಯಿತು. ಧರವಿ ಕೋಪ
ನನ್ನ ಪತಿರತ ಜನ್ಮವು ವ್ಯರ್ಥವಾಯಿತೆ ವ್ಯರ್ಥವಾಯಿತೆ. ಯಾವ ನೀಚನು ಬಂದು ನನ್ನ ಪತಿರತ ಧರ್ಮಕ್ಕೆ ಭಂಗವನ್ನು ತಂದಿರಲು ಆ ನೀಚನು ಈಗಲೇ ನನ್ನ ಕೊಂಡ ಮುಂದೆ ಕಲ್ಲಾಗಿ ಹೋಗಲಿ. ಇದೇ ಇರುಂದೆ ಶಾಪ, ಇದೇ ಇರುಂದೆ ಶಾಪ, ಇದೇ ಇರುಂದೆ ಶಾಪ. ನಾರಾಯಣ ನಾರಾಯಣ. ಅನರ್ಥವಾಯಿತು ಅನರ್ಥವಾಯಿತು. ಜಗದೋದ್ಧಾರಕ್ಕಾಗಿ ಪ್ರಯತ್ನಿಸಿ ಶ್ರೀಹರಿಯೇ ಕಲ್ಲಾಗಿ ಬಿಟ್ಟನಲ್ಲ. ಇನ್ನು ಲೋಕದ ಗತಿ ಏನು? ಇರಲಿ, ನಾನೀಗಲೇ ಬ್ರಹ್ಮದೇವನ ಬಳಿಗೆ ಹೋಗುವುದು. ನನ್ನ ಮಾತಿನಂತೆ ಈತನು ಕಲ್ಲಾಗಿ ಹೋದನು. ಇನ್ನು ನಾನು ಬದುಕುವುದು ಪ್ರಯೋಜನವಿಲ್ಲ. ನನ್ನ ಸ್ವಾಮಿ ನಗಲಿ ನಾನು ಕ್ಷಣಕಾಲವು ಜೀವಿಸಲಾರನು. ನಾನೀಗಲೇ ಅಗ್ನಿ ಪ್ರವೇಶವನ್ನು ಮಾಡುವೆನು. ನೀತಿಯ ಮೇರೆಸಿ ನ್ಯಾಯವನ್ನೊಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ. ನೀತಿಯ ಮೇರೆಸಿ ನ್ಯಾಯವನ್ನೊಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ, ತೋರೋ ನಿನ್ನ ಪ್ರಭಾವ. ಲೋಕದ ಮಾಲ ನಿರ್ಣಯ ಲೀಲಾ ಈ ಪರಿಯೇಕೆ ನನಗಾಗಿ. ಲೋಕದ ಮಾಲ ನಿರ್ಣಯ ಲೀಲಾ ಈ ಪರಿಯೇಕೆ ನನಗಾಗಿ. ಪತಿಯೇ ದೈವ ಪತಿಯೇ ಜೀವ, ಪತಿಯೇ ದೈವ ಪತಿಯೇ ಜೀವ ಎನ್ನುವೆ ನಾನು ನಿಮಗಾಗಿ, ಎನ್ನುವೆ ನಾನು ನಿಮಗಾಗಿ. ನೀತಿಯ ಮೇರೆಸಿ ನ್ಯಾಯವನ್ನುಳಿಸಿ ಧರ್ಮವ ಕಾಯುವ ದೇವಾ, ತೋರೋ ನಿನ್ನ ಪ್ರಭಾವ, ತೋರೋ ನಿನ್ನ ಪ್ರಭಾವ, ತೋರೋ ನಿನ್ನ ಪ್ರಭಾವ. ನಾನೀಗಲೇ ಅಗ್ನಿಗೆ ಆಹುತಿಯಾಗುವೆನು. ಬ್ರಹ್ಮದೇವ, ಕಾಪಾಡು. ದೇವರಾಜ ಅಂಗಿರಸ, ಏಕೆ ಏನಾಯಿತು? ಪ್ರಭು, ಬೃಂದೆಯ ಪಾತುರತೆಯಿಂದ ಶ್ರೀಹರಿಯು ಕಲ್ಲಾಗಿರುವುದು ಮುಂದೇನು ಪ್ರಭು? ಹಾಗಾದರೆ ಹೌದು ಪರಮಾತ್ಮ. ಶ್ರೀಮನ್ನಾರಾಯಣನು ಬೃಂದೆಯ ಅರಮನೆಯಲ್ಲಿ ಕಲ್ಲಾಗಿ ನಿಂತಿರುವಂತೆ. ಲೋಕದ ಗತಿಯನ್ನು ದೇವ ನೀನೇ ಕಾಪಾಡಬೇಕು ಪರಮಾತ್ಮ. ಬೃಹಸ್ಪತಿ ದೇವರಾಜ, ಹಾಗಾದರೆ ಲೋಕರಕ್ಷಣೆಗಾಗಿ ನಾವೀಗಲೇ ಪಾರ್ವತಿ ಪರಶಿವನ ನಡನೆ ಆ ಜಲೇಂದ್ರ ನಗರಕ್ಕೆ ಹೋಗೋಣ. ಹಾಗೆ ಆಗಲಿ ಪ್ರಭು, ನಡೆಯೇ ಹೋಗೋಣ. ಹೇಗೆ ಹೋಗೋಣ? ಪಾಲಿಸು ಪರಮೇಶ ಗೌರೀಶ, ಪಾಲಿಸು ಪರಮೇಶ ಗೌರೀಶ, ಪಾಲಿಸು ಪರಮೇಶ. ಪರಮಾತ್ಮನಿಗೆ ನಮೋ ನಮಃ. ನಿಮಗೆ ಮಂಗಳವಾಗಲಿ. ವಿಚಾರವೇನು? ಪರಮಾತ್ಮ ಸೃಷ್ಟಿಕರ್ತನಾದ ಶ್ರೀಹರಿಯು ಬೃಂದೆಯ ಶಾಪ ಹೊಂದು ಕಲ್ಲಾಗಿರುವನು. ಇನ್ನ ಲೋಕದ ಗತಿಯೇನು ದೇವ? ಹೌದು ಪರಮಾತ್ಮ. ಹಾಗಾದರೆ ಮುಂದೆ ಗತಿ ಏನು? ಬ್ರಹ್ಮದೇವ,
ಆ ಪತಿರತಿಯ ಬೃಂದೆಯ ಶಾಪವನ್ನು ಯಾರಿಂದಲೂ ಹಿಂಸೆಗೆಲ್ಲದು ಅದು ನಿನಗೂ ತಿಳಿದಿರುವುದಲ್ಲವೇ? ಹೌದು ಪರಮಾತ್ಮ. ಹೇ ಪರಮಾತ್ಮ, ಆ ಬೃಂದೆಯ ಶಾಪದಿಂದ ಉದ್ಧಾರ, ಮೃತರಾಗಿರೋ ಬೃಂದೆಯನ್ನು ಶಾಪದಿಂದ ಉದ್ಧಾರ ಮಾಡಿ ಆ ಲೋಕೋದ್ಧಾರಕ್ಕಾಗಿ ಆ ಬೃಹಸ್ಪತಿಯನ್ನು ಬದುಕಿಸು ಪರಮಾತ್ಮ. ಆ ಅಜ್ಞಾನವೆಲ್ಲ ಅವನಿಗೆ ತಿರಲೇಬೇಕು. ನಡೀಲಿ, ಹೋಗೋಣ. ನಾವೀಗಲೇ ಹೋಗೋಣ, ಮುಂದೆ ಹೋಗೋಣ. ಆಗಲಿ ಹೋಗೋಣ. ಜಲಂಧರ, ಬೃಂದಾದೇವಿ, ಹೇಳಿ ಪುನರ್ಜನ್ಮವನ್ನು ತಾಳಿ. ಪರಮಾತ್ಮ, ಇದೋ ವಂದಿಸುವೆವು. ಇದೋ ದಂಡಿಸುವು. ಮಹಾಪತಿರತೆಯಾದ ಬೃಂದಾದೇವಿ, ಜಲಂಧರ, ನಿಮಗೆ ಮಂಗಳವಾಗಲಿ. ಬೃಂದಾದೇವಿ, ನಿನ್ನ ಶಾಪದಿಂದ ಕಲ್ಲಾದ ಶಿಲಾಮೂರ್ತಿಯ ಶ್ರೀಹರಿಯ ಉದ್ಭವಿಸುವ ವಿಚಾರದಲ್ಲಿ ನಿನ್ನ ಪಾತ್ರವೇನು? ಏನು? ನನ್ನ ಶಾಪದಿಂದ ಪರಮಾತ್ಮನು ಕಲ್ಲಾಗಿ ಹೋಗುದನೆ. ಆದರೆ ಪರಮಾತ್ಮನು ನನ್ನ ಸ್ವಾಮಿ ವಿಚಾರದಲ್ಲಿ ನಡೆದುಕೊಂಡ ರೀತಿಯೂ ಸರಿ ಇರಲಿಲ್ಲ. ಆದರೂ ಸಹ ಜಗವನ್ನೇ ಪರಿಪಾಲಿಸುವ ಪರಮಾತ್ಮನು ಕಲ್ಲಾಗುವುದೆಂದರೇನು? ಈಗಲೇ ನಾನು ಶಾಪ ವಿಮೋಚನೆಯನ್ನು ಮಾಡುವೆನು. ದೇವಿ, ಈಗ ಪರಮಾತ್ಮನಿಗೆ ಮೋಕ್ಷ ಸಿಗುವ ಬಗೆಗೆ ಪರಮಾತ್ಮ, ಲಕ್ಷ್ಮೀ ಪಾರ್ವತಿ ಸರಸ್ವತಿ, ನಾನು ಭಸ್ಮವಾದ ಬೂದಿಯ ಮೇಲೆ ತುಳಸಿ ದಳವನ್ನು ಎರಚಿ ಅದು ಗಿಡವಾಗಿ ಬೆಳೆಯುವುದು. ಆಗ ಅದನ್ನು ನೋಡಿದ ಪರಮಾತ್ಮನು ಪುನಃ ಅದೇ ರೂಪವು ತಾಳುವುದು. ತುಳಸಿ ಮಾಲೆ ತುಮ ಮಜಾಯ, ತುಳಸಿ ಮಾಲೆ ತುಮ ಮಜಾಯ, ಉದಯ ಸೋದಯ ಸಾಯ, ತುಳಸಿ ಮಾಲೆ ಅಮ್ಮ ಮಾನಿದೆ ಮಂಗಳಾಗಿ ಸುಬಾನೆ, ಮಾನಿದೆ ಮಂಗಳಾಗಿ ಸುಬಾನೆ, ಮಂಜುಳ ಗುಣಗಳ ಒಳಗೆ ಸೊಲಲು ಕಾಪಾಡುತ್ತಾರೆ. ಮಾನಿದೆ ಮಂಗಳಾಗಿ ಸುಬಾನೆ, ಮಂಜುಳ ಗುಣಗಳ ಒಳಗೆ ಸೊಲಲು ಭಾಗ್ಯ ಪ್ರಸಾದೆ. ಕಾಪಾಡು ತಾಯಿ, ಕಾಪಾಡು ಪರಮಾತ್ಮ.
ಪತಿವ್ರತೆಯಾದ ಬೃಂದಾದೇವಿ ಲೋಕೋದ್ಧಾರಕ್ಕಾಗಿ ನಾನೇ ಕಾರ್ಯವನ್ನು ಮಾಡಬೇಕಾಗಿ ಬಂತು. ಇದರಲ್ಲಿ ಪತಿವ್ರತೆಯಾದ ನಿನ್ನ ತಪ್ಪೇನೂ ಇಲ್ಲ. ಆದ್ದರಿಂದ ನಿನ್ನ ಪಾತಿವ್ರತ್ಯವು ಲೋಕದಲ್ಲಿ ಶಾಶ್ವತವಾಗಿರಲಿ. ಅಮರಾಧೀಶನೇ, ಚತುರ್ಮುಖನೇ, ನೀವಿನ್ನು ಸ್ವರ್ಗ ಸಿಂಹಾಸನವನ್ನೇರಿ ಸುಖ ಸಂತೋಷದಿಂದ ಬಾಳಿ. ನಮೋ ನಮಃ. ನಿಮಗೆ ಮಂಗಳವಾಗಲಿ. ಇಂದ್ರಾದಿ ದೇವತೆಗಳೇ, ದಾನವ ಶ್ರೇಷ್ಠರೇ, ತ್ರಿಮೂರ್ತಿಗಳೇ, ಜಗನ್ಮಾತೆ, ಅಹಂಕಾರ, ಅಟ್ಟಹಾಸ, ಪರಸ್ತ್ರೀ ವ್ಯಾಮೋಹ ಎಂತಹ ಕೆಟ್ಟದ್ದು ಎಂದು ತೋರ್ಪಡಿಸಲು ಉಳಿದ ಈ ನಾಟಕದಲ್ಲಿ ನಮ್ಮೆಲ್ಲರ ಕಣ್ಣು ತೆರೆಸಿ ಸಂಕಷ್ಟಗಳನ್ನು ನಿವಾರಿಸಿದ ತ್ರಿಮೂರ್ತಿಗಳಿಂದ ಅಭಯ ಆಶೀರ್ವಾದವನ್ನು ಪಡೆದು ಮಂಗಳವನ್ನು ಪಾಡುವರಾಗಿದೆ. ಹಾಗೆ ಆಗಲಿ. ಫೇಮಸ್ ಆಗೋದು.